ನಮಸ್ಕಾರ ಬಸ್ಸು ಸಿನಿ ಅಪ್ಡೇಟ್ಸ್ ಎಪಿಸೋಡ್ ನಂಬರ್ 106ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಸುಮಾರು ದಿನಗಳೇ ಆಗೋಗಿತ್ತು ಆಕ್ಚುಲಿ ಬಂದ್ಬಿಟ್ಟು ಸಿನಿ ಎಪಿಸೋಡ್ಸ್ ಅನ್ನೋದನ್ನ ಕವರ್ ಅಪ್ ಮಾಡಿ. ಸೊ ಈ ವಾರದಲ್ಲಿ ಏನೆಲ್ಲ ಅಪ್ಡೇಟ್ಸ್ ಬಂದಿದ್ದಾವೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಇನ್ ಕೇಸ್ ಏನಾದರೂ ನೀವು ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಸೊ ನೀವು ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗಬೇಡಿ, ಯಾಕಂದರೆ ಸುಮಾರು 13ರಿಂದ 14 ಸಿನಿಮಾಗಳ ಬಗ್ಗೆ ಒಂದು ಸಣ್ಣ ಅಪ್ಡೇಟ್ ಆದರೂ ಸಹ ಅದನ್ನು ನಿಮ್ಮ ತನಕ ತಲುಪಿಸೋ ಕೆಲಸವನ್ನು ಮಾಡ್ತಾ ಇದ್ದೀನಿ. ಸೊ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಸೊ ಡೈರೆಕ್ಟ್ ಮೊದಲನೇ ಅಪ್ಡೇಟ್ ವಿಷಯಕ್ಕೆ ಬಂದರೆ BRB. ಜನವರಿ ಆಯಿತು, ಫೆಬ್ರವರಿ ಆಯಿತು, ಮಾರ್ಚ್ ಆಯಿತು, ಈಗ ಏಪ್ರಿಲಲ್ಲಿ 4 ದಿನಗಳು ಸಹ ಮುಗ್ದೇ ಹೋಗಿದೆ. ಸ್ಟಿಲ್ ನಾವು ಅವರ ಫ್ಯೂಚರ್ ಫಿಲ್ಮ್ ಅಂದರೆ BRB ಸಿನಿಮಾದ ಶೂಟಿಂಗ್ ಅನ್ನೋದು ಸೆಟ್ ಏರೇ ಇಲ್ಲ ಅಂದರೆ ಎಷ್ಟು ನೋವು ಕೊಡುತ್ತೆ ಅಲ್ವಾ, ಅಭಿಮಾನಿಗಳಿಗೆ ಹೇಳ್ತಾ ಇದ್ದೀನಿ. ಎಸ್, ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗಿ ಈಗಾಗಲೇ 3 ತಿಂಗಳು ಆಗ್ತಾ ಇದೆ. ಸ್ಟಿಲ್ ನಾವು ಅವರ ನೆಕ್ಸ್ಟ್ ಸಿನಿಮಾದ ಪ್ರೀ ಪ್ರೊಡಕ್ಷನ್ ವರ್ಕ್ಗೆ ಮಾಡ್ತಾ ಇದ್ದಾರೆ ಹೊರತು ಸಿನಿಮಾದ ಶೂಟಿಂಗ್ ಅನ್ನೋದು ಸ್ಟಿಲ್ ನಾವು ಶುರು ಆಗಿಲ್ಲ. ಅಂಡ್ ನಿನ್ನೆ ಒಂದು ಪೋಸ್ಟರ್ ಮುಖಾಂತರ ಕಿಚ್ಚ ಸುದೀಪ್ ಸರ್ ಅವರು ತಿಳಿಸ್ಕೊಟ್ಟಿದ್ದಾರೆ, ಏಪ್ರಿಲ್ 16ನೇ ತಾರೀಕಿಂದ ಸಿನಿಮಾದ ಶೂಟಿಂಗ್ ಅನ್ನೋದು ಶುರು ಮಾಡ್ತಾ ಇದೀವಿ ಅಂತ. ಇಂಡೈರೆಕ್ಟ್ಲಿ ಜಸ್ಟ್ ಒಂದು ಅಲಾರಂ, ಒಂದು ಇಮೋಜಿ ಹಾಕಿ ಅದ್ರ ಜೊತೆಗೆ ವರ್ಕೌಟ್ ಮಾಡ್ತಾ ಇರುವಂತಹ ಜಿಮ್ಮಲ್ಲಿ ಅವರ ಬಾಡಿದು ಒಂದು ಪಿಕ್ ತೆಗೆದು ಆ ಒಂದು ಪೋಸ್ಟ್ ಮಾಡಿದ್ದಾರೆ. ಅಂಡ್ ಆ ಬಾಡಿನ ನೋಡ್ತಾ ಇದ್ರೆ ಒಂದು ಹೇಳಬೇಕು ಅಂತ ಅನಿಸ್ತಾ ಇದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ದಿನ ಕಳೆದ ತಕ್ಷಣ ಏಜ್ ಅನ್ನೋದು ಮುಂದಕ್ಕೆ ಹೋಗ್ತಾ ಇದ್ರೆ, ಈ ವ್ಯಕ್ತಿಗೆ ಮಾತ್ರ ಎಷ್ಟೇ ದಿನಗಳು ಕಳೆದ್ರೂ ಸಹ ಬಾಡಿನ ಸ್ಟಿಲ್ ಒಂದು 30 to 40 ಏಜಲ್ಲೇ ಮೇಂಟೈನ್ ಮಾಡ್ತಾ ಇರ್ತಾರೆ. ಯಪ್ಪ, ನೀವೇನಾದರೂ ಆ ಬಾಡಿನ ನೋಡಿಲ್ಲ ಅಂದರೆ ಜಸ್ಟ್ ಈ ಫೋಟೋನ ನೋಡ್ಕೊ ಬನ್ನಿ, ನಿಮಗೆ ಅನಿಸುತ್ತೆ ಏನು ಇವ್ರಿಗೆ ಡಿ ಏಜಿಂಗ್ ಆಗ್ತಾ ಇದೆಯಾ ಅಥವಾ ಏಜ್ ಮುಂದಕ್ಕೆ ಹೋಗ್ತಾ ಇದೆಯಾ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಬರೀರಿ ಅಂತ ಹೇಳ್ತಾ, ಇನ್ನೊಂದು ಅಪ್ಡೇಟ್ ಸಿಗ್ತಾ ಇದೆ. BRB ಸಿನಿಮಾದಲ್ಲಿ ವಿಲನ್ ಪಾತ್ರದಲ್ಲಿ ಬಂದ್ಬಿಟ್ಟು ಬಿಗ್ ಬಾಸ್ ಸೀಸನ್ 10ರಲ್ಲಿ ಕಂಟೆಸ್ಟೆಂಟ್ ಆಗಿದ್ದಂತಹ ವಿನಯ್ ಗೌಡ ಅವರು ಸಹ ಈ ಸಿನಿಮಾದಲ್ಲಿ ಒಂದು ಮೇನ್ ಪಾತ್ರವನ್ನ ಮಾಡ್ತಾ ಇದ್ದಾರೆ ಅಂತ ಸ್ವತಃ ವಿನಯ್ ಗೌಡ ಅವರೇ ಈ ಮಾಹಿತಿನ ನೀಡಿದ್ದಾರೆ. ಜೊತೆಗೆ ಇವರ ಡೇಟ್ಸ್ ಬಂದ್ಬಿಟ್ಟು ಜೂನ್ ಇಂದ ಇರುತ್ತೆ ಅಂತ ಅವರೇ ಈ ಮಾಹಿತಿನೂ ಸಹ ತಿಳಿಸ್ಕೊಟ್ಟಿದ್ದಾರೆ. 18 ತಿಂಗಳಲ್ಲಿ 2 ಸಿನಿಮಾಗಳನ್ನ ಕೊಡ್ತೀನಿ ಅಂತ ರೀಸೆಂಟ್ಲಿ ಬೇರೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಮಾತಾಡಿದ್ದಾರೆ. ಸೊ ಅದನ್ನು ಅಚ್ಚುಕಟ್ಟಾಗಿ ಮಾಡಿಕೊಟ್ರೆ ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ, ಕಿಚ್ಚ ಸುದೀಪ್ ಸರ್ ಅವರ ಅಭಿಮಾನಿಗಳು ಈ ವರ್ಷ ಅಟ್ಲೀಸ್ಟು ಸಂತೋಷವಾಗಿ ಇರ್ತಾರೆ ಅಂತ ನನ್ನ ಅನಿಸಿಕೆ. ಸೊ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಬರೀರಿ ಅಂತ ಹೇಳ್ತಾ, ಸೊ 16ನೇ ತಾರೀಕಿಂದ BRB ಸಿನಿಮಾ ಸೆಟ್ ಹೇರ್ತಾ ಇದೆ. ಆ್ಯಂಡ್ ದಿಸ್ ಈಸ್ ದ ಬಿಗ್ಗೆಸ್ಟ್ ಸಿನಿಮಾ ಇನ್ ದ ಕೆರಿಯರ್ ಆಫ್ ಕಿಚ್ಚ ಸುದೀಪ್ ಸರ್ ಆ್ಯಂಡ್ ಅನೂಪ್ ಭಂಡಾರಿ ಸರ್. ಸೊ ನೋಡೋಣ ಏನೆಲ್ಲ ತೋರ್ಸೋಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಮಾತಾಡುವ, ಇಫ್ ಅಪ್ಡೇಟ್ ಬಂದರೆ ಮಾತಾಡುವ ಅದ್ರ ಬಗ್ಗೆ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಜೋಗಿ ಪ್ರೇಮ್ ಸರ್ ಅವರ ಡೈರೆಕ್ಷನ್ ಅಲ್ಲಿ ಮೂಡಿ ಬರುವಂತಹ ಈ ಸಿನಿಮಾಗಳಲ್ಲಿ ಸಾಂಗ್ಸ್ಗೋಸ್ಕರನೇ ಒಂದು ಕಲ್ಟ್ ಫ್ಯಾನ್ಸ್ ಅನ್ನೋದು ಹುಟ್ಕೊಂಡಿದ್ದಾರೆ. ಆ್ಯಂಡ್ ಅವ್ರು ಮಾಡಿರುವಂತಹ ಎಲ್ಲ ಸಿನಿಮಾಗಳು ಯಾವುದಾದ್ರೂ ಒಂದು ಸಾಂಗ್ ಆದ್ರೂ ಹಿಟ್ ಹಾಗೆ ಆಗುತ್ತೆ. ಸೊ ಅದೇ ರೀತಿ KD ಸಿನಿಮಾದಲ್ಲಿ ಈಗಾಗಲೇ ಶಿವ ಅನ್ನೋ ಒಂದು ಸಾಂಗು ಒನ್ ಆಫ್ ದ ಬಿಗ್ಗೆಸ್ಟ್ ಹಿಟ್ ಆಗಿದೆ. ಅರೌಂಡ್ 45 ಮಿಲಿಯನ್ಸ್ ವ್ಯೂಸ್ನ ಪಡ್ಕೊಂಡಿದೆ ಯೂಟ್ಯೂಬ್ ಚಾನಲಲ್ಲಿ, ಓನ್ಲಿ ಕನ್ನಡ ಭಾಷೆಯಲ್ಲಿ. ಆ್ಯಂಡ್ ಈಗ ರೀಸೆಂಟ್ಲಿ ಬಂದ್ಬಿಟ್ಟು ಒಂದು ಸಾಂಗ್ ರಿಲೀಸ್ ಮಾಡಿದ್ದಾರೆ, ಸೆಟ್ ಆಗಲ್ಲ ಹೋಗೆ ಅಂತ. ಈ ಸಾಂಗು ಸಹ ಸೀರಿಯಸ್ಲಿ ಟ್ರೆಂಡಿಂಗಲ್ಲಿದೆ ಆ್ಯಂಡ್ ಅರೌಂಡ್ 10 ಮಿಲಿಯನ್ ವ್ಯೂಸ್ನ ಪಡ್ಕೊಂಡಿದೆ ಸದ್ಯಕ್ಕೆ. ಸ್ಟಿಲ್ ನಾವು ಇಟ್ಸ್ ಟ್ರೆಂಡಿಂಗ್. ಆ್ಯಂಡ್ ಇನ್ನು ಅಪ್ಡೇಟ್ ವಿಷಯಕ್ಕೆ ಬಂದರೆ ರೀಸೆಂಟ್ಲಿ ಅವರೇ ಹೇಳಿರುವಂತಹ ಮಾಹಿತಿಗಳ ಪ್ರಕಾರ ಆಗಸ್ಟ್ ತಿಂಗಳಲ್ಲಿ ಬಂದ್ಬಿಟ್ಟು ಸಿನಿಮಾನ ರಿಲೀಸ್ ಮಾಡೋದಕ್ಕೆ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ ಅಂತ. ಅಟ್ ದ ಸೇಮ್ ಟೈಮ್ ಬಂದ್ಬಿಟ್ಟು ಏಪ್ರಿಲ್ ಅಲ್ಲಿ ಬಂದ್ಬಿಟ್ಟು ಒಂದು ಟೀಸರ್ ಮುಖಾಂತರ ಆಗಸ್ಟ್ ತಿಂಗಳಲ್ಲಿ ರಿಲೀಸ್ ಮಾಡುತ್ತಿರುವಂತಹ ಡೇಟ್ನ ಆ ಟೀಸರಲ್ಲೇ ಅಟ್ಯಾಚ್ ಮಾಡಿ ರಿಲೀಸ್ ಮಾಡ್ತೀವಿ ಅಂತ ಅಫಿಷಿಯಲಿ ನಮ್ಮ ಜೋಗಿ ಪ್ರೇಮ್ ಸರ್ ಅವರೇ ರೀಸೆಂಟ್ ಪ್ರೆಸ್ ಮೀಟಲ್ಲಿ ಮಾತಾಡಿದ್ದಾರೆ ಇದ್ರ ಬಗ್ಗೆ. ಆ್ಯಂಡ್ ನೋಡೋಣ, ಈ ಒನ್ ಆಫ್ ದ ಬಿಗ್ಗೆಸ್ಟ್ ಮೂವಿ ಆಫ್ ಧ್ರುವ ಸರ್ಜಾ ಸರ್ ಅವರು ಅಂತ ಮಾಹಿತಿಗಳು ಬರ್ತಾ ಇದೆ. ಆ್ಯಂಡ್ ಇನ್ನು ಶೂಟ್ ಬಂದ್ಬಿಟ್ಟು ಆಲ್ಮೋಸ್ಟ್ ಕಂಪ್ಲೀಟ್ ಆಗೋಗಿದೆ, ಜಸ್ಟ್ ಒಂದೇ ಒಂದು ಸಾಂಗ್ ಮಾತ್ರ ಬಾಕಿ ಇದೆ ಅಂತ ಮಾಹಿತಿನ ನೀಡಿದ್ದಾರೆ. ಆ ಒಂದು ಸಾಂಗ್ನ ಶೂಟಿಂಗ್ ಮುಗಿಸ್ಕೊಂಡು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಸಹ ಆಲ್ಮೋಸ್ಟ್ ಮುಗ್ದಿದೆ, ಡಬ್ಬಿಂಗ್ ಎಲ್ಲ ಮುಗ್ದಿದೆ ಅನ್ನೋ ಮಾಹಿತಿ ಕೂಡ ನೀಡಿದ್ದಾರೆ. ಸೊ ಆದಷ್ಟು ಬೇಗ ಟೀಸರ್ ಟ್ರೈಲರ್ ಬರಲಿ ಅಂತ ಮನಸ್ಫೂರ್ತಿಯಾಗಿ ಕೋರ್ಕೊಳ್ತಾ, ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಟಾಕ್ಸಿಕ್. ರಾಕೇಶ್ ರಶ್ ಅವರ ಟಾಕ್ಸಿಕ್ ಸಿನಿಮಾದ ಶೂಟಿಂಗ್ ಬಂದ್ಬಿಟ್ಟು ಸದ್ಯಕ್ಕೆ ಮುಂಬೈಯಲ್ಲಿ ನಡೀತಾ ಇದೆ. ಆ್ಯಂಡ್ ಸೆಟ್ಸ್ಗೆ ಸದ್ಯಕ್ಕೆ ಬಂದ್ಬಿಟ್ಟು ನಯನತಾರಾ ಮೇಡಮ್ ಅವರು ಜಾಯಿನ್ ಆಗಿದ್ದಾರೆ ಅಂತ ಮಾಹಿತಿಗಳು ಬರ್ತಾ ಇದೆ. ಅಟ್ ದ ಸೇಮ್ ಟೈಮ್ ನಿಮ್ಮ ಹತ್ರ ಒಂದನ್ನು ಕೇಳಲೇಬೇಕು, ಟಾಕ್ಸಿಕ್ ಸಿನಿಮಾ 2026 ಮಾರ್ಚ್ 19ನೇ ತಾರೀಕು ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಇವರು ಅನೌನ್ಸ್ಮೆಂಟ್ ಆದ ನೆಕ್ಸ್ಟ್ ಡೇಸಲ್ಲಿ ಬಂದ್ಬಿಟ್ಟು ಇನ್ನಷ್ಟು ಸಿನಿಮಾಗಳು ಇವರಿಗೆ ಕಾಂಪಿಟೇಷನ್ ಕೊಡೋಕ್ಕೆ ಕೆಲವೊಂದು ಸಿನಿಮಾಗಳನ್ನ ಅನೌನ್ಸ್ಮೆಂಟ್ಸ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಏನಾದರೂ ಡೆಡಿಕೇಟೆಡ್ ಆಗಿ ನಿಮಗೆ ವಿಡಿಯೋ ಬೇಕಾ, ಇವ್ರ ಜೊತೆ ಕಾಂಪಿಟೇಟ್ ಮಾಡೋಕ್ಕೆ, ವಾರ್ ಮಾಡೋಕ್ಕೆ ಯಾರೆಲ್ಲ ಬರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಏನಾದರೂ ಡೆಡಿಕೇಟೆಡ್ ಆಗಿ ವಿಡಿಯೋ ಬೇಕು ಅಂದರೆ ಜಸ್ಟ್ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ಆ ವಿಡಿಯೋ ಬಂದೇ ಬರುತ್ತೆ. ಇಫ್ ಬೇಡ ಅಂದರೆ ಇಟ್ಸ್ ಓಕೆ. ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ನಾಗಭೂಷಣ್ ಸರ್ ಅವರು ನಾಯಕ ನಟನಾಗಿ ಮಾಡಿರುವ ವಿದ್ಯಾಪತಿ ಸಿನಿಮಾ ಸೆನ್ಸರ್ ಮುಗ್ದಿದೆ, UA ಸರ್ಟಿಫಿಕೇಟ್ ಪಡ್ಕೊಂಡಿದೆ. ಪ್ರತಿಯೊಬ್ಬರು ಹೋಗಿ ಸಿನಿಮಾನ ನೋಡಬಹುದು. ಆ್ಯಂಡ್ ಇನ್ನು ಈ ಸಿನಿಮಾಗೆ ಬಂಡವಾಳ ಹಾಕಿರೋದು ಬಂದ್ಬಿಟ್ಟು ಡಾಲಿ ಧನಂಜಯ್ ಅವರು. ಜೊತೆಗೆ ಇವರು ಸಹ ಒಂದು ಪಾತ್ರವನ್ನು
ಮಾಡಿದ್ದಾರೆ. ಆ್ಯಂಡ್ ಈಗಾಗಲೇ ಟ್ರೈಲರ್ ರಿಲೀಸ್ ಆಗಿದೆ. ಆ ಟ್ರೈಲರ್ ಬಗ್ಗೆ ಒಂದು ವಿಡಿಯೋನ ಸಹ ಮಾಡಿದ್ದೀವಿ. ಇಫ್ ನೋಡಿಲ್ಲ ಅಂದರೆ ಒಂದ್ಸಲ ಹೋಗಿ ಚೆಕ್ ಮಾಡಿ. ಅದ್ರ ಜೊತೆಗೆ ಈ ಸಿನಿಮಾ ಏಪ್ರಿಲ್ 10ನೇ ತಾರೀಕು ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಜೊತೆಗೆ ವಾಮನ ಸಿನಿಮಾ ಸಹ ಏಪ್ರಿಲ್ 10ನೇ ತಾರೀಕು ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಧನ್ವೀರ್ ಸರ್ ಅವರ ಸಿನಿಮಾ ಇದು. ಆ್ಯಂಡ್ ಈ ಸಿನಿಮಾದ ಟ್ರೈಲರ್ ಸಹ ಈಗಾಗಲೇ ರಿಲೀಸ್ ಆಗಿದೆ. ಸೊ ಇಫ್ ನೋಡಿಲ್ಲ ಅಂದರೆ ಒಂದ್ಸಲ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ಇಟ್ಸ್ ಕಂಪ್ಲೀಟ್ಲಿ ಮದರ್ ಎಮೋಷನಲ್ ಆ್ಯಂಡ್ ಒನ್ ಆಫ್ ದ ಆಕ್ಷನ್ ಮೂವಿ ಅಂತ ಗೊತ್ತಾಗ್ತಾ ಇದೆ ಟ್ರೈಲರ್ ನೋಡಿದ್ರೆ. ನೋಡೋಣ, ಸಿನಿಮಾನ ನೋಡಿ ಇದ್ರ ಬಗ್ಗೆ ಮಾತಾಡುವ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಡೆವಿಲ್ ಸಿನಿಮಾದ ಶೂಟಿಂಗು ರಾಜಸ್ಥಾನದಲ್ಲಿ ಈ ಏಪ್ರಿಲ್ ತಿಂಗಳಿಂದ ಶುರು ಆಗಿತ್ತು ಅಂತ ಮಾಹಿತಿನ ನೀಡಿದ್ದೆ. ಆ್ಯಂಡ್ ಈಗ ಸಿಗ್ತಿರುವಂತಹ ಮಾಹಿತಿ ಬಂದ್ಬಿಟ್ಟು 3rd ಶೆಡ್ಯೂಲ್ ಮುಗಿದಿದೆ ಅಂತ ಮಾಹಿತಿ ಬರ್ತಾ ಇದೆ. ಸೊ ಆದಷ್ಟು ಬೇಗ ಸಿನಿಮಾದ ಶೂಟಿಂಗ್ ಮುಗಿಸ್ಕೊಂಡು, ಈಗಾಗಲೇ ನಿಮಗೆ ಗೊತ್ತಿರುತ್ತೆ ದರ್ಶನ್ ಸರ್ ಅವರು ಆಲ್ಮೋಸ್ಟ್ ಡೇಟ್ಸ್ ಕೂಡ ಇದೆ, ಅರೌಂಡ್ 90 to 100 ಅಥವಾ 120 ಡೇಸ್ ಮಾತ್ರ ಡೇಟ್ಸ್ನ ಕೊಡ್ತಾರೆ. ಸೊ ಈಗಾಗಲೇ 3rd ಶೆಡ್ಯೂಲ್ ರ್ಯಾಪ್ ಆಗಿದೆ ಅಂತ ಮಾಹಿತಿ ಇದೆ. ಸೊ ಆದಷ್ಟು ಬೇಗ ಶೂಟಿಂಗ್ ಮುಗಿಸಿ ಇದೇ ವರ್ಷ ಆದಷ್ಟು ಬೇಗ ಸಿನಿಮಾ ಬರಲಿ ಅಂತ ಮನಸ್ಫೂರ್ತಿಯಾಗಿ ಕೋರ್ಕೊಳ್ತಾ, ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಕಾಂತಾರ ಚಾಪ್ಟರ್ 1 ಈ ಸಿನಿಮಾನ ಇದೇ ಅಕ್ಟೋಬರ್ 2ನೇ ತಾರೀಕು ವರ್ಲ್ಡ್ ವೈಡ್ ರಿಲೀಸ್ ಮಾಡ್ತಿದ್ದೀವಿ ಅಂತ ಅಫಿಷಿಯಲಿ ಒಂಬಾಲೆ ಪ್ರೊಡಕ್ಷನ್ ಅವರ ಮಾಹಿತಿನ ನೀಡಿದ್ರು ಸಹ ರೀಸೆಂಟ್ ಡೇಸ್ ಅಲ್ಲಿ ಬಂದ್ಬಿಟ್ಟು ಇಲ್ಲ ಪೋಸ್ಟ್ಪೋನ್ ಆಗುವ ಸಾಧ್ಯತೆಗಳು ಇದೆ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ಜನ ಒಂದು ಮಾಹಿತಿನ ನೀಡ್ತಾ ಇದ್ರು. ಅಟ್ ದ ಸೇಮ್ ಟೈಮ್ ಚರ್ಚೆಗಳನ್ನೋದು ಆಗ್ತಾ ಇತ್ತು, ಏನಾದರೂ ಮುಂದಕ್ಕೆ ಹೋಗಬಹುದಾ ಅಂತ. ಆ್ಯಂಡ್ ಈಗ ಅಫಿಷಿಯಲಿ ಒಂಬಾಲೆ ಪ್ರೊಡಕ್ಷನ್ ಹೌಸ್ ಅವರು ಮತ್ತೊಮ್ಮೆ ರೀಕನ್ಫರ್ಮೇಷನ್ ಮಾಡಿದ್ದಾರೆ, ಇಲ್ಲ ಯಾವುದೇ ಡಿಲೇಸ್ ಇಲ್ಲ, ಡೆಫಿನೆಟ್ಲಿ ಅಕ್ಟೋಬರ್ 2 ಅಂದರೆ 2025 ಅಕ್ಟೋಬರ್ 2ನೇ ತಾರೀಕು ನಾವು ಬರ್ತಾ ಇದ್ದೀವಿ ಅಂತ ಮಾಹಿತಿನ ನೀಡಿದ್ದಾರೆ. ಆ್ಯಂಡ್ ದಿಸ್ ಮೂವಿ ವಿಲ್ ಬಿ 1000 crores ಮೂವಿ ಆಫ್ ಸ್ಯಾಂಡಲ್ವುಡ್. ಅಟ್ ದ ಸೇಮ್ ಟೈಮ್ ಈ ಸಿನಿಮಾದ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆನೂ ಎಕ್ಸ್ಪೆಕ್ಟೇಷನ್ಸ್ ಅಂತೂ ತುಂಬ ಜಾಸ್ತಿನೇ ಇದೆ. ಸೊ 1000 crores ಅನ್ನೋದು ಒಂದು ರೀತಿಯ ಕೇಕ್ ವಾಕ್ ಅಂತ ಹೇಳ್ತೀನಿ ಈ ಸಿನಿಮಾಗೆ. ನೀವು ಕಮೆಂಟ್ ಬಾಕ್ಸಲ್ಲಿ ಬರೀರಿ ಎಷ್ಟು ಕೋಟಿ ಕಲೆಕ್ಷನ್ ಮಾಡುವ ಸಾಧ್ಯತೆಗಳು ಇದೆ ಅಂತ. ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಸ್ಪಿರಿಟ್. ಪ್ರಭಾಸ್ ಸರ್ ಅವರ ಅಪ್ಕಮಿಂಗ್ ಮೂವೀಸಲ್ಲಿ ಒನ್ ಆಫ್ ದ ಮೋಸ್ಟ್ ಆಂಟಿಸಿಪೇಟೆಡ್ ಸಿನಿಮಾ ಅಂದರೆ ಅದು ಸ್ಪಿರಿಟ್ ಅಂತಲೇ ಹೇಳ್ತೀನಿ. ಹೌದು, ಪ್ರಭಾಸ್ ಸರ್ ಅವರ ಫೌಜಿ ಆ್ಯಂಡ್ ಅದರ ಜೊತೆಗೆ ರಾಜಾ ಸಾಬ್ ಏನು ಈ 2 ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ, ಈ 2 ಸಿನಿಮಾಗಳ ಮೇಲೆ ಬಜ್ಜು ಒಂದು ಲಿಮಿಟೇಷನ್ಸ್ ಅನ್ನೋದು ಉಟ್ಕೊಂಡಿದೆ. ಬಟ್ ಸ್ಪಿರಿಟ್ ಅನ್ನುವ ಒಂದು ಸಿನಿಮಾ ವಿಷಯಕ್ಕೆ ಬಂದರೆ ಜಸ್ಟ್ ಒಂದು ಬಜ್ ಮಾಹಿತಿ ಸಿಕ್ಕಿದ್ರು ಸಹ ಅವತ್ತು ಬ್ಲಾಸ್ಟ್ ಅನ್ನೋದು ಆಗ್ತಾ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ರೀಸನ್ ಬಂದ್ಬಿಟ್ಟು ಮ್ಯಾಡ್ನೆಸ್ ಡೈರೆಕ್ಟರ್ ಸಂದೀಪ್ ರೆಡ್ಡಿ ವಂಗ, ಅಟ್ ದ ಸೇಮ್ ಟೈಮ್ ಒನ್ ಆಫ್ ದ ಬಿಗ್ಗೆಸ್ಟ್ ಹೀರೋ ಇನ್ ದ ಇಂಡಿಯಾ ಅಂತ ಹೆಸರು ಪಡ್ಕೊಂಡಿರುವಂತಹ ನಮ್ಮ ಪ್ರಭಾಸ್ ಸರ್ ಅವರು. ಸೊ ಇವರಿಬ್ಬರ ಕಾಂಬಿನೇಷನ್ ಬರ್ತಿದೆ ಅಂದರೆ ಬಸ್ ಅನ್ನೋದು ಆಟೋಮೆಟಿಕ್ ಕ್ರಿಯೇಟ್ ಹಾಗೆ ಆಗುತ್ತೆ. ಸೊ ಇವಾಗೂ ಸಹ ಒಂದು ಹೈಪ್ ಕೊಡುವಂತಹ ಒಂದು ಅಪ್ಡೇಟ್ ಸಿಕ್ಕಿದೆ. ಅದನ್ನು ಸ್ವತಃ ನಮ್ಮ ಸಂದೀಪ್ ರೆಡ್ಡಿ ವಂಗ ಅವರೇ ಮಾಹಿತಿನ ನೀಡಿದ್ದಾರೆ. ಮೆಕ್ಸಿಕೋದಲ್ಲಿ ಸಿನಿಮಾದ ಶೂಟಿಂಗ್ ಪ್ಲಾನಿಂಗ್ ಮಾಡ್ತಾ ಇದಾರಂತೆ. ಅಟ್ ದ ಸೇಮ್ ಟೈಮ್ ಬಂದ್ಬಿಟ್ಟು ಲೊಕೇಶನ್ಸ್ನ ಕನ್ಫರ್ಮ್ ಮಾಡ್ಕೊತಾ ಇದಾರಂತೆ. ಅಂದರೆ ಸ್ಟಿಲ್ ನಾವು ಪ್ರೀ ಪ್ರೊಡಕ್ಷನ್ ವರ್ಕು ಗಟ್ಟಿಯಾಗಿ ಮಾಡ್ತಾ ಇದ್ದಾರೆ ಅಂತಲೇ ಅರ್ಥ. ಸೊ ಡೆಫಿನೆಟ್ಲಿ ಸಿನ್ಸಿಯರ್ ಕಾಪು ಮೆಕ್ಸಿಕೋದಲ್ಲಿ ರೋರ್ ಮಾಡೋಕ್ಕೆ ತಯಾರಿ ಆಗ್ತಾ ಇದೆ ಅಂತಲೇ ಅರ್ಥ. ಸದ್ಯಕ್ಕೆ ಅನುರಾಗ್ ಪುಡಿ ಅವರ ಡೈರೆಕ್ಷನ್ ಬರ್ತಿರೋ ಫೌಜಿ ಆ್ಯಂಡ್ ರಾಜಾ ಸಾಬ್ 2 ಸಿನಿಮಾಗಳ ಶೂಟಿಂಗ್ ಇಂದ ಸ್ವಲ್ಪ ಬ್ರೇಕ್ ತಗೊಂಡು ರೆಸ್ಟ್ ಅಲ್ಲಿ ಇದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಇನ್ನಷ್ಟು ಅಪ್ಡೇಟ್ಸ್ ಬಂದ್ರೆ ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದ್ರೆ RC16 ರಾಮ್ ಚರಣ್ ಸರ್ ಅವರ ಕೆರಿಯರ್ ಅಲ್ಲಿ ಗೇಮ್ ಚೇಂಜರ್ ಅನ್ನುವ ಸಿನಿಮಾ ತುಂಬಾ ದೊಡ್ಡದಾಗಿ ಸದ್ದು ಮಾಡುತ್ತೇನೋ ಅಂತ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಒಂದು ರೀತಿ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳೋದಕ್ಕೆ ನಾನು ಒಪ್ಪೋದಿಲ್ಲ, ಬಟ್ ಸಿನಿಮಾ ಅಷ್ಟು ಹೇಳ್ಕೊಳ್ಳುವ ಮಟ್ಟಿಗೆ ಆಡಲಿಲ್ಲ. ಸೊ ಅದು ಸ್ವಲ್ಪ ಮನಸ್ಸಿಗೆ ನೋವಿದ್ದೇ ಇರುತ್ತೆ ಪ್ರತಿಯೊಬ್ಬ ಅಭಿಮಾನಿಗಳು. ಸೊ ಇನ್ನು ಅವರ ನೆಕ್ಸ್ಟ್ ಸಿನಿಮಾ ಬುಚ್ಚಿಬಾಬು ಸನಾ ಅವರ ಡೈರೆಕ್ಷನಲ್ಲಿ RC16 ಈ ಸಿನಿಮಾದ ಟೈಟಲ್ನ ಹುಟ್ಟುಹಬ್ಬದ ಪ್ರಯುಕ್ತ ರಿವೀಲ್ ಮಾಡಿದ್ದಾರೆ. ಇಟ್ಸ್ ಪೆದ್ದಿ ಅಂತ. ಪೆದ್ದಿ ಅನ್ನುವ ಟೈಟಲ್ನ ಸುಮಾರು 7-8 ತಿಂಗಳ ಹಿಂದೆನೇ ಮಾಹಿತಿನ ನಿಮಗೆ ನೀಡಿದ್ದೆ. ಇಫ್ ಏನಾದರೂ ನೀವು ನನ್ನ ವೀಡಿಯೋಸ್ನ ಕಂಟಿನ್ಯೂಸ್ಲಿ ಫಾಲೋ ಮಾಡ್ಕೊ ಬರ್ತಾ ಇದ್ದೀರಾ ಅಂದರೆ ಮೋಸ್ಟ್ಲಿ ನಿಮಗೆ ಐಡಿಯಾ ಇರುತ್ತೆ ಅಂದ್ಕೊಳ್ತೀನಿ. ಹೌದು, ಹೇಳಿದ್ದೆ, ಪೆದ್ದಿ ಅನ್ನುವ ಟೈಟಲ್ನ ಈ ಸಿನಿಮಾಗೆ ಇಡ್ತಾ ಇದ್ದಾರೆ ಅಂತ ಮಾಹಿತಿನ ನೀಡಿದ್ದೆ. ಈ ಸಿನಿಮಾದ ಫಸ್ಟ್ ಗ್ಲಿಮ್ಸ್ ಬಂದ್ಬಿಟ್ಟು ಇದೇ 6ನೇ ತಾರೀಕು ಅಂದರೆ ಏಪ್ರಿಲ್ 6ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಸಿನಿಮಾಗೆ AR ರೆಹಮಾನ್ ಅವರು ಮ್ಯೂಸಿಕ್ನ ಕಂಪೋಸ್ ಮಾಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ 2 ಪೋಸ್ಟರ್ಸ್ನ ಬಿಟ್ಟಿದ್ದಾರೆ. ಪಕ್ಕ ಮಾಸ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಈ ಸಿನಿಮಾ ಸ್ಪೋರ್ಟ್ಸ್ ಬ್ಯಾಕ್ ಡ್ರಾಪಲ್ಲಿ ಒಂದು ಹೈಲಿ ಆ್ಯಕ್ಷನ್ ಸಿನಿಮಾ ಆಗಿರುತ್ತೆ ಅಂತ ಮಾಹಿತಿ ಬರ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಮಾತಾಡುವ ಇದ್ರ ಬಗ್ಗೆ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ತಲಪತಿ 69 ಈ ಸಿನಿಮಾ ಇವರ ಕೆರಿಯರಲ್ಲಿ ಲಾಸ್ಟ್ ಮೂವಿ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದ್ರು ಸಹ ಅಭಿಮಾನಿಗಳು ಇನ್ನಷ್ಟು ಸಿನಿಮಾಗಳನ್ನ ಮಾಡಿದರೆ ಚೆನ್ನಾಗಿರ್ತಾ ಇತ್ತು ಅಂತ ಡಿಮ್ಯಾಂಡ್ ಮಾಡ್ತಾನೆ ಇರ್ತಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಸೊ ಈ ಸಿನಿಮಾನ ನಮ್ಮ KVN ಪ್ರೊಡಕ್ಷನ್ ಅವರ ನಿರ್ಮಾಣದಲ್ಲಿ ಬರ್ತಾ ಇರೋ ಕಾರಣದಿಂದ ನಾವು
ಪ್ರತಿಯೊಂದು ಅಪ್ಡೇಟ್ ಬಂದ್ರು ಇದು ನಿಮಗೆ ತಿಳಿಸ್ಕೊಡ್ತಾ ಇದ್ದೇವೆ. ಈ ಸಿನಿಮಾ ಬಂದ್ಬಿಟ್ಟು ನೆಕ್ಸ್ಟ್ ಇಯರ್ 2026 ಜನವರಿ 26ನೇ ತಾರೀಕು ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಇಟ್ಸ್ ಎ ಪ್ಯಾನ್ ಇಂಡಿಯಾ ಮೂವಿ. ಈ ಸಿನಿಮಾದ OTT ರೈಟ್ಸ್ ಬಗ್ಗೆ ಒಂದು ಅಪ್ಡೇಟ್ ಸಿಕ್ಕಿದೆ. ಅಮೆಜಾನ್ ಪ್ರೈಮ್ ಅವರು ಸುಮಾರು 120 ಕೋಟಿಗೆ ಈ ಸಿನಿಮಾದ OTT ರೈಟ್ಸ್ ನ ಪಡ್ಕೊಂಡಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಅಂಡ್ ಇನ್ನು ಸ್ಯಾಟಲೈಟ್ ರೈಟ್ಸ್ ಬಂದ್ಬಿಟ್ಟು ಸನ್ನೆಕ್ಸ್ಟ್ ಅವರು ಪಡ್ಕೊಂಡಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಸೊ ಅಫಿಷಿಯಲಿ ಬರುವ ತನಕ ಸ್ವಲ್ಪ ಕಾಯ್ದು ನೋಡೋಣ ಅಂತ ಹೇಳ್ತಾ, ಸೊ ಈ ಸಿನಿಮಾದ ಅಪ್ಡೇಟ್ಸ್ ಬಂದ್ರೆ ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದ್ರೆ ವೀರಚಂದ್ರ ಹಾಸನ. ರವಿ ಬಸ್ರೂರ್ ಸರ್ ಅವರ ಡೈರೆಕ್ಷನ್ ಅಲ್ಲಿ ನಮ್ಮ ಶಿವಣ್ಣ ಸರ್ ಅವರು ನಾಯಕ ನಟನಾಗಿ ಮಾಡಿರುವುದೇ ಈ ವೀರಚಂದ್ರ ಹಾಸನ್ ಸಿನಿಮಾ. ಈ ಸಿನಿಮಾ ಎಲ್ಲಾ ಸಿನಿಮಾಗಳ ರೀತಿ ಅಲ್ಲದೆ ಕರಾವಳಿ ಗಂಡುಕಲೆ ಯಕ್ಷಗಾನವನ್ನು ಬಿಗ್ ಸ್ಕೇಲ್ ಅಲ್ಲಿ ತೋರಿಸ್ಕೊಡೋದಕ್ಕೆ ಇದೇ ತಿಂಗಳು 18ನೇ ತಾರೀಕು ರಾಜ್ಯಾದ್ಯಂತ ರಿಲೀಸ್ ಮಾಡ್ತಾ ಇದ್ದಾರೆ. ಅಂಡ್ ಇಂಥ ಸಿನಿಮಾಗಳಿಗೆ ನಾವು ಸಪೋರ್ಟ್ ಮಾಡಲೇಬೇಕು. ಅಂಡ್ ನಮ್ಮ ಮಣ್ಣಿನ ಕಳೆಯನ್ನ ತೋರಿಸ್ಕೊಡಕ್ಕೆ ಹೊರಟಿದ್ದಾರೆ. ಸೊ ಇನ್ನು OTT ಅಪ್ಡೇಟ್ ವಿಷಯಕ್ಕೆ ಬಂದ್ರೆ ಚೂಮಂತರ್ ಸಿನಿಮಾ ಅಮೆಜಾನ್ ಪ್ರೈಮ್ ಅಲ್ಲಿ ಸ್ಟ್ರೀಮಿಂಗ್ ಶುರು ಆಗ್ತಾ ಇದೆ. ಇಫ್ ನೋಡಿಲ್ಲ ಅಂದ್ರೆ ಒಂದ್ಸಲ ಹೋಗಿ ಚೆಕ್ ಮಾಡಿ. ಸೊ ಲಾಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ವಿಷಯಕ್ಕೆ ಬಂದ್ರೆ ಡಾರ್ಲಿಂಗ್ ಕೃಷ್ಣ ಸರ್ ಅವರ ಬ್ರಾಟ್ ಸಿನಿಮಾದಿಂದ ಒಂದು ಸಾಂಗ್ ರಿಲೀಸ್ ಮಾಡಿದ್ದಾರೆ. ಇಫ್ ನೋಡಿಲ್ಲ ಅಂದ್ರೆ ಒಂದ್ಸಲ ಹೋಗಿ ಚೆಕ್ ಮಾಡಿ. ಅಟ್ ದ ಸೇಮ್ ಟೈಮ್ ಬಂದ್ಬಿಟ್ಟು ಡಾರ್ಲಿಂಗ್ ಕೃಷ್ಣ ಸರ್ ಅವರು ನೆಕ್ಸ್ಟ್ ಸಿನಿಮಾ ಕೊಲಾಬ್ರೇಷನ್ ಮತ್ತೆ ಶ್ರೀನಿಧಿ ಬೆಂಗಳೂರು ಅವರ ಜೊತೆ ಕೊಲಾಬ್ರೇಷನ್ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಇಟ್ಸ್ ಎ ಹಾರರ್ ಥ್ರಿಲ್ಲರ್ ಸಿನಿಮಾ ಅಂತಾನು ಮಾಹಿತಿ ಇದೆ. ಸೊ ಇನ್ನಷ್ಟು ಅಪ್ಡೇಟ್ಸ್ ಬಂದ್ರೆ ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸೋ ಸಮಯ ಬಂದಿದೆ. ಸೊ ಇಲ್ಲಿ ತನಕ ನಾನು ವಿಡಿಯೋ ನೋಡ್ಕೊಂಡು ಬಂದಿದ್ದಾರೆ ಅಂದ್ರೆ ಫಸ್ಟ್ಲಿ ಥ್ಯಾಂಕ್ ಯು. ಅಟ್ ದ ಸೇಮ್ ಟೈಮ್ ಏನಾದರೂ ಅಪ್ಡೇಟ್ಸ್ನ ನಾನು ಮಿಸ್ ಮಾಡಿದ್ರೆ ಡೆಫಿನೆಟ್ಲಿ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಅಪ್ ಮಾಡ್ತೀನಿ. ಸೊ ಅದಕ್ಕೆ ನಿಮ್ಮ ಕಡೆಯಿಂದ ಒಂದು ಸಣ್ಣ ಹೆಲ್ಪ್ ಏನಂದರೆ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿ ಬ್ರೋ ಈ ರೀತಿ ಅಪ್ಡೇಟ್ ಬಂದಿದೆ ಇದ್ರ ಬಗ್ಗೆ ಮಾತಾಡಿ ಅಂತ. ಡೆಫಿನೆಟ್ಲಿ ಅದ್ರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ಕವರ್ ಅಪ್ ಮಾಡ್ತೀನಿ ಅಂತ ಹೇಳ್ತಾ, ಆ್ಯಂಡ್ ಥ್ಯಾಂಕ್ ಯು ಲಾಟ್. ಇಲ್ಲಿ ತನಕ ನಾನು ವಿಡಿಯೋ ನೋಡ್ಕೊಂಡು ಬಂದಿದ್ರೆ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಕುಟುಂಬದವರಿಗೆ ಈ ಅಪ್ಡೇಟ್ಸ್ನೆಲ್ಲ ತಲುಪಿಸಬೇಕು ಅಂದರೆ ಜಸ್ಟ್ ಶೇರ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ಸ್ಮಾಲ್ ರಿಕ್ವೆಸ್ಟ್ ಅಷ್ಟೇ, ನಿಮ್ಮ ರೈಟ್ ಸೈಡಲ್ಲಿರುವಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿದರೆ ಇನ್ನಷ್ಟು ಅಪ್ಡೇಟ್ಸ್ನ ಕೊಡೋದಕ್ಕೆ, ಇನ್ನಷ್ಟು ವೀಡಿಯೋಸ್ನ ಮಾಡೋದಕ್ಕೆ ನನಗೆ ತುಂಬಾ ಬೂಸ್ಟ್ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಲವ್ ಯು.